ನೀವು ಉತ್ತರದಲ್ಲಿ ಏನಾದ್ರೂ ಒಂದು ಗಡಿಯಾರವನ್ನ ಹಾಕಿದ್ದೆ ಆದ್ರೆ ನೀವಿಲ್ಲಿ ಮೆಟಲ್ ಇರುವಂತದ್ದಾದ್ರೂ ಗಡಿಯಾರವನ್ನ ಹಾಕ್ಬೋದು, ಅಥವಾ ಮರದ ಅಂದ್ರೆ ವುಡ್ಡಿಂದ ಮಾಡಿರುವಂತಹ ಗಡಿಯಾರವನ್ನ ಬೇಕಾದ್ರೂ ಹಾಕ್ಬೋದು. ಇದರಿಂದ ನಿಮಗೆ ವೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದು ರೂಮ್ ಅಂತ ಇಟ್ಕೊಳ್ಳೋಣ. ಇದು ರೂಮಿನ ಪ್ರವೇಶ, ಇದೆ ಮನೆ ರೂಮಿನ ಒಳಗಡೆ ಹೋಗುವಂತ ಪ್ರದೇಶ. ಯಾವುದೇ ಕಾರಣಕ್ಕೂ ಈ ಗಡಿಯಾರವನ್ನ ಇಲ್ಲಿ ಹಾಕಬಾರ್ದು. ಅಂದ್ರೆ ಕಾಲದ ಕೆಳಭಾಗದಲ್ಲಿ ನಾವು ಓಡಾಡಬಾರ್ದು. ಇದರಿಂದ ಅನಾರೋಗ್ಯ ಸಂಕಷ್ಟಗಳು ಜಾಸ್ತಿ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತು ಮನೆಯಲ್ಲಿ ಒಂದು ಗಡಿಯಾರದ ಪೊಸಿಷನ್ ಹೇಗಿರಬೇಕು, ಗಡಿಯಾರವನ್ನು ಹೇಗೆ ಹಾಕಬೇಕು ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೇನೆ. ಯಾರಿಗೆಲ್ಲ ಈ ರೀತಿಯ ವಾಸ್ತು ವಿಚಾರಗಳನ್ನ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕೂಡ ಅರ್ಥ ಮಾಡ್ಕೋಬೇಕು ಅಂತಿರುತ್ತೆ, ಅವರೆಲ್ಲರೂ ಕೂಡ ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ನೋಡಿ, ನಾನು ಏನೇ ನಿಮಗೆ ವಿಷಯಗಳನ್ನು ಹೇಳ್ಕೊಟ್ರು ಕೂಡ ಅದೊಂದು ಆಧಾರದ ಸಹಿತವಾಗಿರ್ತದೆ. ಯಾಕಂದ್ರೆ ಯಾವಾಗಲೂ ಕೂಡ ಶಾಸ್ತ್ರಸಮ್ಮತ ವಿಷಯಗಳನ್ನಷ್ಟೇ ಹೇಳಬೇಕು ಮತ್ತು ಯಾವುದೇ ಒಂದು ಆಚರಣೆ ಹಿಂದಿರುವಂತಹ ಚಿಂತನೆಯನ್ನ ಕೂಡ ತಿಳಿಸ್ಬೇಕು ಅನ್ನುವಂಥದ್ದೇ ನನ್ನ ಇಂಟೆನ್ಷನ್. ಅದಕ್ಕಾಗಿ ಇವತ್ತು ಗಡಿಯಾರದ ವಿಚಾರಗಳನ್ನು ತಿಳಿಸಕ್ಕಿಂತ ಮುಂಚೆ ಸೈಕಲ್ ಆಫ್ ಕ್ರಿಯೇಷನ್ ಮತ್ತು ಸೈಕಲ್ ಆಫ್ ಡಿಸ್ಟ್ರಕ್ಷನ್ಸ್ ಅನ್ನುವಂಥ ವಿಚಾರಗಳನ್ನು ನೀವು ಇಲ್ಲಿ ತಿಳ್ಕೋಬೇಕಾಗ್ತದೆ. ನೋಡಿ, ಎಕ್ಸಾಂಪಲ್, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಭೂಮಿ, ಭೂಮಿಯಿಂದ ಆಕಾಶ ಅಥವಾ ಮೆಟಲ್, ಅದರಿಂದ ನೀರು ಉತ್ಪತ್ತಿ ಅಂದ್ರೆ ವಾಯು, ವಾಯುವಿಂದ ಅಗ್ನಿ ಉತ್ಪತ್ತಿ ಆಗ್ತದೆ. ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ ನೋಡಿ, ಚೆನ್ನಾಗಿ ನಾನು ಕೈ ಎರಡನ್ನೂ ಕೂಡ ಚೆನ್ನಾಗಿ ಉಜ್ಜಿದಾಗ ವಾಯು ಸಂಘರ್ಷಣೆಯಿಂದ ಬಿಸಿ ಆಯಿತು, ಅಗ್ನಿ ತತ್ವ. ಚೆನ್ನಾಗಿ ಉಜ್ಜಿದಂತ ಸಂದರ್ಭದಲ್ಲಿ ಇಲ್ಲಿ ಕೊಳೆ ಬಂತು, ಮಣ್ಣಾಯ್ತು ಅಂದ್ರೆ ನಾನು ನಿಮ್ಗೆ ಸರಳವಾಗಿ ತಿಳಿಸ್ತಾ ಇರುವಂಥದ್ದು. ಅದರಿಂದ ಭೂಮಿಯ ಉತ್ಪತ್ತಿ, ಭೂಮಿಯಿಂದ ಏನಾಯ್ತು, ಮೆಟಲ್ ಉತ್ಪತ್ತಿ ಆಯ್ತು, ಅಂದ್ರೆ ಸ್ಪೇಸ್ ಎನರ್ಜಿ ಅಂತ ಕರಿತೀವಿ. ಇಟ್ಸ್ ಎ ಮೆಟಲ್. ಈ ಮೆಟಲ್ಲಿನ ಮುಂದುವರೆದ ಭಾಗ, ಲೋಹದ ಮುಂದುವರೆದ ಭಾಗ ಏನಾಯ್ತು, ನೀರಾಯ್ತು. ಇದು ಸೈಕಲ್ ಆಫ್ ಕ್ರಿಯೇಷನ್ ಅಂತ ನಾವು ಹೇಳ್ತೀವಿ. ನೋಡಿ, ಅದೇ ತರ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂದ್ರೆ ಯಾವುದನ್ನ ನಾಶ ಮಾಡುತ್ತೆ. ನೋಡಿ, ಇಲ್ಲಿ ನೀರಿದೆಯಲ್ಲ, ಈ ನೀರು ಅಗ್ನಿಯನ್ನ ನಾಶ ಮಾಡುತ್ತೆ. ಆಪೋಸಿಟ್ ರಿಯಾಕ್ಷನ್ ಇವೆರಡನ್ನು. ಈ ಅಗ್ನಿ ಈ ಮೆಟಲ್ ಅನ್ನ ನಾಶ ಮಾಡುತ್ತೆ, ಈ ಮೆಟಲ್ ಈ ವುಡ್ ಅನ್ನ ನಾಶ ಮಾಡುತ್ತೆ, ಈ ಮರ ಈ ಭೂಮಿಯನ್ನ ನಾಶ ಮಾಡುತ್ತೆ. ಇದು ಸೈಕಲ್ ಆಫ್ ಕ್ರಿಯೇಷನ್ ಮತ್ತು ಸೈಕಲ್ ಆಫ್ ಡಿಸ್ಟ್ರಕ್ಷನ್ ಅಂತ. ಈ ಥಿಯರಿಯನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಇದು ನಿಮಗೆ ನೀಟಾಗಿ ಅರ್ಥ ಆದ್ರೆ ಯಾವ ದಿಕ್ಕಲ್ಲಿ ಯಾವ ಗಡಿಯಾರವನ್ನ ನಾವು ಹಾಕ್ಬೇಕು ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈಗ ಈಸ್ಟ್ ಅನ್ನ ನಾವು ಅಂದ್ರೆ ಪೂರ್ವವನ್ನ ನಾವು ವುಡ್ ಝೋನ್ ಅಂತ ಕರಿತೀವಿ. ದಕ್ಷಿಣ ಮತ್ತು ಆಗ್ನೇಯವನ್ನ ಫೈರ್ ಝೋನ್ ಅಂತ ಕರಿತೀವಿ. ನೈಋತ್ಯವನ್ನ ಅರ್ತ್ ಝೋನ್ ಅಂತ ಕರಿತೀವಿ. ಪಶ್ಚಿಮ ಮತ್ತು ವಾಯುವ್ಯವನ್ನ ಮೆಟಲ್ ಝೋನ್ ಅಂತ ಕರಿತೀವಿ. ಉತ್ತರವನ್ನ ವಾಟರ್ ಝೋನ್ ಅಂತ ಕರಿತೀವಿ. ಇದು ನಿಮಗೆ ಥಿಯರಿ ನೀಟಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದೇನು, ಈ ನೀರು ಮರ ಉತ್ಪತ್ತಿ ಆಗ್ಲಿಕ್ಕೆ ಅಥವಾ ಮರದ ಬೆಳವಣಿಗೆ ಸಹಾಯವನ್ನ ಮಾಡುತ್ತೆ. ಹಾಗಾದ್ರೆ ನಾವು ಈ ದಿಕ್ಕಲ್ಲಿ ಮತ್ತು ಈ ಮೆಟಲ್ ಇಂದ ನೀರು ಉತ್ಪತ್ತಿ ಆಗುತ್ತೆ, ಅಂದ್ರೆ ಲೋಹದ ಮುಂದುವರೆದ ಭಾಗ ನೀರಾಗುತ್ತೆ. ಹಾಗಾದ್ರೆ ನೀವು ಉತ್ತರದಲ್ಲಿ ಏನಾದ್ರೂ ಒಂದು ಗಡಿಯಾರವನ್ನ ಹಾಕಿದ್ದೆ ಆದ್ರೆ ನೀವಿಲ್ಲಿ ಮೆಟಲ್ ಇರುವಂತದ್ದಾದ್ರೂ ಗಡಿಯಾರವನ್ನ ಹಾಕ್ಬೋದು, ಅಥವಾ ಮರದ ಅಂದ್ರೆ ವುಡ್ಡಿಂದ ಮಾಡಿರುವಂತಹ ಗಡಿಯಾರವನ್ನ ಬೇಕಾದ್ರೂ ಹಾಕ್ಬೋದು. ಇದರಿಂದ ನಿಮಗೆ ವೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಆದ್ರೆ ಈ ಪೂರ್ವ ಇದೆಯಲ್ಲ,
ಈ ಪೂರ್ವ ದಿಕ್ಕಲ್ಲಿ ಮೆಟಲ್, ಲೋಹ ಮರವನ್ನು ನಾಶ ಮಾಡುತ್ತದೆ. ಅದರಿಂದ ಇಲ್ಲಿ ನೀವು ಲೋಹದ ಗಡಿಯಾರವನ್ನ ಹಾಕೋ ಹಾಗಿಲ್ಲ. ಇಲ್ಲಿ ನೀವು ಮರದ ಫ್ರೇಮ್ ಇರುವಂತಹದನ್ನ ಮಾತ್ರ ಹಾಕಬೇಕು. ಇದರಿಂದ ಆರೋಗ್ಯ ಮತ್ತು ಯಜಮಾನನ ಗ್ರೋತ್ ಚೆನ್ನಾಗಾಗತ್ತೆ. ಅಕಸ್ಮಾತ್ ನೀವೇನಾದ್ರೂ ಮೆಟಲ್ ಇರುವಂತದ್ದು ಅಂದ್ರೆ ಲೋಹದ ಗಡಿಯಾರವನ್ನೇನಾದ್ರೂ ನೀವು ಇಲ್ಲಿ ಹಾಕಿದ್ರೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಮತ್ತು ಮನೆಯ ಯಜಮಾನನ ಅಭಿವೃದ್ಧಿ ಕೂಡ ಕುಂಠಿತ ಆಗುತ್ತೆ. ಹಾಗಾದ್ರೆ ಸೌತ್ ಈಸ್ಟ್ ಅಲ್ಲಿ ಕೂಡ ವೆಲ್ತ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಕೂಡ ನೀವು ಯಾವುದೇ ಕಾರಣಕ್ಕೂ ಮೆಟಲ್ಸ್ ಹಾಕಬಾರ್ದು, ಲೋಹದ ಗಡಿಯಾರವನ್ನ ಹಾಕಬಾರ್ದು. ಯಾಕೆಂದ್ರೆ ಅಗ್ನಿ ಲೋಹವನ್ನ ನಾಶ ಮಾಡುತ್ತೆ. ಅದರಿಂದ ಏನಾಗುತ್ತೆ, ನಿಮ್ಮ ಎಲ್ಲ ಎನರ್ಜಿ ಕೂಡ ಲಾಸ್ ಆಗುತ್ತೆ ಮತ್ತು ನಿಮ್ಮ ಪರಿಶ್ರಮ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ. ಅದರಿಂದ ನೀವು ಟೈಮ್ಗೆ ಫೈನಾನ್ಷಿಯಲಿ ನಿಮ್ಮ ಜೀವನದ ಫೈನಾನ್ಷಿಯಲಿ ಅನುಕೂಲಗಳು ಕೊಡುವಂಥದ್ದು, ತಗೊಳ್ಳುವಂಥದ್ದು, ಸ್ಯಾಲ್ರಿ ಇತ್ಯಾದಿಗಳು ಸರಿಯಾಗಿ ಆಗಬೇಕು ಅಂದ್ರೆ ಸೌತ್ ಈಸ್ಟ್ ಅಲ್ಲಿ ಕೂಡ ನೀವು ಹಾಕ್ಬೋದು. ಆದ್ರೆ ಇಲ್ಲಿ ನೀವು ವುಡ್ದೇ ಹಾಕಬೇಕು, ಮರದ ಗಡಿಯಾರವನ್ನೇ ಹಾಕಬೇಕು. ದಕ್ಷಿಣದಲ್ಲಿ ಕೂಡ ಮರದ ಗಡಿಯಾರವನ್ನೇ ಹಾಕಬೇಕು. ಇನ್ನು ಪಶ್ಚಿಮದಲ್ಲಿ ಏನಾದ್ರೂ ನೀವು ಗಡಿಯಾರವನ್ನ ಹಾಕ್ತೀರಿ ಅಂತಂದ್ರೆ ಮೆಟಲ್ ಗಡಿಯಾರವನ್ನೇ ಹಾಕಬೇಕು. ಯಾವುದೇ ಕಾರಣಕ್ಕೂ ಮರದ ಗಡಿಯಾರವನ್ನ ಪಶ್ಚಿಮ ದಿಕ್ಕಲ್ಲಿ ಹಾಕಬಾರ್ದು. ಈ ರೀತಿಯಾಗಿ ಮಕ್ಕಳ ಅಭಿವೃದ್ಧಿ, ಆರ್ಥಿಕ ವೃದ್ಧಿ ಆಗತ್ತೆ. ಪಶ್ಚಿಮದಲ್ಲಿ ಹಾಕಿದ್ರೆ ಇಲ್ಲಿ ಅಭಿವೃದ್ಧಿ ಆಗತ್ತೆ, ಇಲ್ಲಿ ವೆಲ್ತ್ ಆಗತ್ತೆ, ಇಲ್ಲಿ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಇಲ್ಲಿ ಫೈನಾನ್ಷಿಯಲಿ ಶೇಖರಣೆ ಆಗತ್ತೆ, ಇಲ್ಲಿ ಆರೋಗ್ಯ ಆಗತ್ತೆ, ಯಜಮಾನನ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಹೀಗೆ ನಾವು ಪ್ರತಿಯೊಂದಕ್ಕೂ ಕೂಡ ಒಂದು ಥಿಯರಿಯನ್ನ ಅರ್ಥ ಮಾಡಿಕೊಂಡು ಗಡಿಯಾರವನ್ನ ಹಾಕೋದ್ರಿಂದ ನಮಗೆ ಅನುಕೂಲ ಆಗತ್ತೆ. ಮತ್ತೆ ಎರಡನೇದು ಬಹಳ ಮುಖ್ಯವಾಗಿ, ಈಗ ನೋಡಿ, ಇದು ನಿಮ್ದೊಂದು ರೂಮ್ ಅಂತ ಇಟ್ಕೊಳ್ಳೋಣ. ಇದು ರೂಮಿನ ಪ್ರವೇಶ, ಇದು ಮನೆ ರೂಮಿನ ಒಳಗಡೆ ಹೋಗುವಂತ ಪ್ರದೇಶ. ಯಾವುದೇ ಕಾರಣಕ್ಕೂ ಈ ಗಡಿಯಾರವನ್ನ ಇಲ್ಲಿ ಹಾಕಬಾರ್ದು. ಅಂದ್ರೆ ಕಾಲದ ಕೆಳಭಾಗದಲ್ಲಿ ನಾವು ಓಡಾಡಬಾರ್ದು. ಇದರಿಂದ ಅನಾರೋಗ್ಯ, ಸಂಕಷ್ಟಗಳು ಜಾಸ್ತಿ ಆಗುತ್ತೆ. ಅದರಿಂದ ಪ್ಲೇನ್ ವಾಲ್ ಇರಬೇಕು. ಆ ಪ್ಲೇನ್ ವಾಲ್ ಅಲ್ಲಿ ನಿಮ್ಮ ಗಡಿಯಾರವನ್ನ ಹಾಕಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಬೆಡ್ರೂಮ್, ಇದು ರೂಮ್ ಅಂತ ಇಟ್ಕೊಳ್ಳೋಣ, ನೀವು ಮಲಗಿರುವ ಮಂಚ ಎದ್ದ ತಕ್ಷಣ ಗಡಿಯಾರ ಕಾಣುವಂತ ರೀತಿಯಲ್ಲಿ ನೀವು ಗಡಿಯಾರವನ್ನ ಹಾಕಬಾರ್ದು. ಎದ್ದ ತಕ್ಷಣ ಸಮಯವನ್ನ ನೋಡಬಾರ್ದು. ಅದು ಕೂಡ ನಿಮಗೆ ನೆಗೆಟಿವ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಮನೆಯ ವಾಸ್ತು ವಿಚಾರದಲ್ಲಿ ಗಡಿಯಾರದ ಪ್ಲೇಸ್ಮೆಂಟ್ ಅನ್ನು, ಯಾವ್ಯಾವ ದಿಕ್ಕಲ್ಲಿ ಯಾವ್ಯಾವ ರೀತಿಯ ಗಡಿಯಾರವನ್ನ ಹಾಕಬೇಕು ಮತ್ತು ಹೇಗೆ ಹಾಕಬೇಕು ಅನ್ನುವಂಥ ವಿಚಾರವನ್ನ ತಿಳ್ಕೊಂಡು ಹಾಕೋದ್ರಿಂದ ಗಡಿಯಾರ ಕೂಡ ಒಂದು ಪಾಸಿಟಿವ್ ಎನರ್ಜಿ ಆಗಿ ನಿಮಗೆ ಸಹಾಯವನ್ನ ಮಾಡುತ್ತೆ. ವಾಸ್ತು ಅಂದ್ರೆ ಇದೇನೆ, ನಮಗೆ ಪಾಸಿಟಿವ್ ಮತ್ತು ನೆಗೆಟಿವ್ನ ಉತ್ಪತ್ತಿ ಮಾಡ್ತಾ ಇರುವಂಥ ವಸ್ತುಗಳು ಯಾವುದು, ಯಾವ್ಯಾವ್ದು ಪ್ಲೇಸ್ಮೆಂಟ್ ಎಲ್ಲೆಲ್ಲಿದೆ, ಇದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಅದರಿಂದ ಕೂಡ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ನಮ್ಮ ದೇಶ ವಸ್ತುಗಳಲ್ಲೂ ಕೂಡ ದೇವರನ್ನ ಕಾಣ್ತೀವಿ. ಯಾವುದೋ ಒಂದು ಟಿವಿ, ಕಂಪ್ಯೂಟರ್, ಗಡಿಯಾರ ತಂದ್ರೆ ಅದಕ್ಕೂ ಕೂಡ ನಾವು ಪೂಜೆಯನ್ನು ಮಾಡ್ತೇವೆ. ಅದರಿಂದ ಈ ರೀತಿಯಾಗಿ ಗಡಿಯಾರದ ಪ್ಲೇಸ್ಮೆಂಟ್ ಅನ್ನ ಮಾಡ್ಕೊಂಡಿದ್ದೆ ಆದ್ರೆ ಅದೃಷ್ಟ ಖಂಡಿತವಾಗಿಯೂ ನಿಮ್ಗಾಗತ್ತೆ. ಕಾಲಕ್ಕೆ ಏನೆಲ್ಲ ಆಗಬೇಕು ಅದಾಗತ್ತೆ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನಂದ್ರೆ, ದಯವಿಟ್ಟು ಗಡಿಯಾರವನ್ನ ಸ್ಲೋ ಕೂಡ ಮಾಡ್ಕೋಬೇಡಿ, ಫಾಸ್ಟ್ ಕೂಡ ಮಾಡ್ಕೋಬೇಡಿ. ಅದರಿಂದ ಕೂಡ ನಿಮ್ಮ ಜೀವನದಲ್ಲಿ ವ್ಯತ್ಯಾಸಗಳಾಗತ್ತೆ. ಫಾಸ್ಟ್ ಇಟ್ಕೊಂಡ್ರೆ ಆತುರದ ನಿರ್ಧಾರಗಳು ಜಾಸ್ತಿ ಆಗುತ್ತೆ. ಸ್ಲೋ ಇಟ್ಕೊಂಡ್ರೆ ಆಗ್ಬೇಕಾಗಿರುವಂತ ಕೆಲಸಗಳು ಟೈಮ್ ಕರೆಕ್ಟಾಗಿ ಆಗಲ್ಲ. ಅದರಿಂದ ಗಡಿಯಾರವನ್ನ ಫಾಸ್ಟ್ ಕೂಡ ನಿಲ್ಸ್ಕೋಬಾರ್ದು, ಸ್ಲೋ ಕೂಡ ನಿಲ್ಸ್ಕೋಬಾರ್ದು. ಸಮಯ ಹೇಗಿರುತ್ತೋ ಅದನ್ನ ಸರಿಯಾದ ರೀತಿಯಲ್ಲಿ ನಿಲ್ಸ್ಕೋಬೇಕು. ಇದನ್ನೆಲ್ಲ ಫಾಲೋ ಮಾಡಿ. ಅದರ ಜೊತೆಗೆ ನಿಮಗೂ ಕೂಡ ಪ್ಲಾನ್ ಕರೆಕ್ಷನ್ ಮಾಡಬೇಕು, ವಾಸ್ತು ಪ್ರಕಾರ ಮನೆ ಕಟ್ಟಬೇಕು, ಗುರುಗಳ ಸಹಕಾರ ಬೇಕು ಅಂದ್ರೆ ಖಂಡಿತವಾಗಿಯೂ ಭೇಟಿ ಮಾಡಿ. ನಮ್ಮ ಕೈಲಾದ ಸಹಕಾರವನ್ನು ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ ಇದೇ ಏಪ್ರಿಲ್ ಕೊನೆಯ ವಾರದಲ್ಲಿ ಹೊಸ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಆಸಕ್ತರು ಸಂಪರ್ಕವನ್ನು ಮಾಡಿ. ಆ ಮಲೆ ಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.